ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೂಲು ಕ್ರಿಯೇಷನ್ಸ್. ನೀವೆಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ಸೊ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ರಿ, ನಮ್ಮ ಹತ್ರ ಓಲ್ಡ್ ಸ್ಯಾರೀಸ್ ಇದಾವೆ, ಹಳೆ ಸೀರೆಗಳಿದೆ, ಅದರಿಂದ ಏನಾದ್ರೂ ಮಾಡೋದನ್ನ ತೋರಿಸ್ಕೊಡಿ ಅಂತ ಹೇಳಿ. ಹಂಗಾಗಿ ನಾನಿವತ್ತು ನನ್ನ ಹತ್ರ ಇರುವಂತ ನೋಡಿ ಈ ರೀತಿಯಾದ ಒಂದು ಸೀರೆ ಇದೆ, ಜಾರ್ಜೆಟ್ ಅಥವಾ ಶಿಫಾನ್ ಆ ರೀತಿಯಾದ ಸೀರೆ. ಸೊ ಇದು ಆಕ್ಚುಲಿ ಅಮ್ಮನ ಸೀರೆ. ಇದು ಅವರು ಯಾರಾದ್ರೂ ಬಂದಾಗ ಉಡಕ್ ಬೇಕಾದ್ರೆ ಕೊಡು ಅಂತ ಹೇಳಿ ಇಲ್ಲಿ ಇಟ್ಟು ಹೋಗಿದ್ದಾರೆ. ಬಟ್ ಇದು ಈಗಾಗಲೇ ತುಂಬಾನೇ ಹಳೇದಾಗಿದೆ. ಸೊ ಇದನ್ನೇ ಯೂಸ್ ಮಾಡ್ಬಿಟ್ಟು ಇವತ್ತೊಂದು ಪ್ರಾಡಕ್ಟ್ ಅನ್ನ ಮಾಡೋದನ್ನ ತೋರಿಸ್ತೀನಿ. ತುಂಬಾನೇ ಹೊಸ ಮೆಥಡ್ ಅಲ್ಲಿ ನಾನು ಮಾಡ್ತಾ ಇದ್ದೀನಿ. ತುಂಬಾನೇ ಈಸಿ ಆಗಿರುತ್ತೆ. ನೀವು ಕೂಡ ನಿಮ್ಮ ಮನೆಯಲ್ಲಿ ಸಾಕಷ್ಟು ಹಳೆ ಸೀರೆಗಳು ಅಥವಾ ಬೇಡದೇ ಇರೋ ಸೀರೆಗಳನ್ನ ಬಳಸ್ಬಿಟ್ಟು ಈ ರೀತಿಯಾದ ಒಂದು ಪ್ರಾಡಕ್ಟ್ ಅನ್ನ ಮಾಡ್ಕೊಳ್ಬಹುದು. ಹಾಗಾದ್ರೆ ಬನ್ನಿ ಇವತ್ತಿನ ವಿಡಿಯೋವನ್ನ ಶುರು ಮಾಡೋಣ. ಹಾಗೆ ಶುರು ಮಾಡೋಕ್ಕಿಂತ ಮುಂಚೆ ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್ ಇದೆ. ಆಸ್ ಯೂಶುವಲ್ ನಮ್ಮ ಚಾನಲ್ ಅನ್ನ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, ನೇಬರ್ಸ್, ವೆಲ್ ವಿಷರ್ಸ್ ಎಲ್ಲರಿಗೂ ನನ್ನ ವಿಡಿಯೋಸ್ ಅನ್ನ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ ಅನ್ನ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋವನ್ನ ಶುರು ಮಾಡ್ತೀನಿ. ಹಾಗಾದ್ರೆ ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ನನ್ನ ಹತ್ರ ಇರುವಂತಹ ಈ ಒಂದು ಸೀರೆಯನ್ನ ಈ ರೀತಿ ಕ್ಲೀನ್ ಆಗಿ 4 ಮಡಿಕೆ ಮಾಡಿದ್ದೀನಿ. 4 ಸಲ ಮಡಚಿಬಿಟ್ಟು ಈ ರೀತಿ ಫ್ಲೋರ್ ಮೇಲೆ ಹಾಸ್ಕೊಂಡೆ. ಅದಾದ್ಮೇಲೆ ಒಂದು ಸ್ಕೇಲಿನ ಸಹಾಯದಿಂದ 4 ಇಂಚಿಗೆ ಕರೆಕ್ಟ್ ಆಗಿ ಇಲ್ಲಿ ಮಾರ್ಕ್ ಅನ್ನ ಮಾಡ್ಕೊಳ್ತಾ ಇದ್ದೀನಿ. ಕರೆಕ್ಟ್ 4 ಇಂಚಿಗೆ ಕರೆಕ್ಟ್ ಆಗಿ ನಾನು ಈ ಒಂದು ಸ್ಟ್ರಿಪ್ಸ್ ಅನ್ನ ಕಟಿಂಗ್ ಮಾಡ್ಕೊಳ್ಳೋಣ ಅಂತ ಹೇಳಿ. ನೀವು ಬೇಕಾದ್ರೆ 3 ಇಂಚು 2 ಇಂಚು ಈ ಪ್ರಕಾರವಾಗಿ ಕೂಡ ಹಾಕೊಳ್ಬಹುದು. ಆದಷ್ಟು ದಪ್ಪಾಗ ಇದ್ರೆ ಚೆನ್ನಾಗಿರುತ್ತೆ. ಸೊ ನಾನಿಲ್ಲಿ 4 ಇಂಚಿಗೆ ಮಾರ್ಕ್ ಮಾಡ್ಕೊಂಡು ಉದ್ದಕ್ಕೆ ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಒಂದು ಡೋರ್ ಮ್ಯಾಟ್ ಮಾಡೋದಕ್ಕೆ ನಾನು ಕಂಪ್ಲೀಟ್ ಆಗಿ ಈ ಒಂದು ಸೀರೆಯನ್ನ ಯೂಸ್ ಮಾಡಿದ್ದೀನಿ. ಸೊ ಚೆನ್ನಾಗಿ ದೊಡ್ಡದಾಗಿ ಬಂದಿದೆ. ನೆಕ್ಸ್ಟ್ ನಾನು ನಿಮ್ಗೆ ಅದನ್ನು ಕೂಡ ತೋರಿಸ್ತೀನಿ. ಈಗ ನೋಡಿ ಈ ರೀತಿ 1 2 ಮತ್ತೆ 3. ಸೊ ಈಗ ಈ 3 ಸೇರಿಸ್ಬಿಟ್ಟು 1 2 3 ನಾನೇನ್ ಮಾಡ್ತೀನಿ, ಈ ರೀತಿಯಾಗಿ ಒಂದು ಬೋ ಅನ್ನ ಕಟ್ಕೊಳ್ತೀನಿ. ಸೊ ಈ ತರ ಟೈಟ್ ಆಗಿ ಕಟ್ಕೊಳ್ಬೇಕು. ನೆಕ್ಸ್ಟ್ ನಾವು ನಾರ್ಮಲ್ ಜಡೆ ಹಾಕ್ತೀವಲ್ವಾ, ಆ ರೀತಿ ಜಡೆ ಹಾಕ್ಬೇಕು. ಈ ರೀತಿ ಈ ತರ ಎಲ್ಲಾದ್ರೂ ವಿಂಡೋ ಹತ್ರ ಏನಾದ್ರು ಅಥವಾ ಕುರ್ಚಿಗೆ ಈ ರೀತಿ ಹಾಕೊಂಡು ಜಡೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡ್ಬೇಕು. ನೋಡಿ ಈ ತರ ನಾನಿಲ್ಲಿ ಜಡೆ ಮಾಡ್ತಾ ಇದ್ದೀನಿ. ನಾರ್ಮಲ್ ನಾವು ಜಡೆ ಎಲ್ಲ ಹಾಕೊಳ್ತೀವಲ್ಲ ಅದೇ ರೀತಿಯಾಗಿ ನೋಡಿ ಈ ರೀತಿಯಾಗಿ ಬರಬೇಕು. ಈಗ ನಾನಿಲ್ಲಿ ಕೂತ್ಕೊಂಡು ಜಡೆಯನ್ನ ಹಾಕೊಳ್ತಾ ಇದ್ದೀನಿ. ಇದು ಸುಮಾರು ಟೈಮ್ ಹಿಡಿಯುತ್ತೆ. ನಿಧಾನಕ್ಕೆ ಪೇಶನ್ಸ್ ಇಂದ ಮಾಡಿದ್ರೆ ಬೇಗ ಆಗತ್ತೆ ಕೂಡ. ಹಾಗೆ ನಾನಿಲ್ಲಿ ಒಂದು ಟಿಪ್ ಅನ್ನ ಕೊಡೋದಕ್ಕೆ ಬಯಸ್ತೀನಿ. ಏನು ಅಂತಂದ್ರೆ ನಾವಿಲ್ಲಿ 3 ಎಳೆಯನ್ನ ಏನ್ ತಗೊಳ್ತೀವಿ ಜಡೆ ಹಾಕೋದಕ್ಕೆ, ಅದರಲ್ಲಿ 1 ಎಳೆಯನ್ನ ಸ್ವಲ್ಪ ಗಿಡ್ಡ ಅಂದ್ರೆ ಚಿಕ್ಕದಾಗಿರೋದು ಹಾಗೆ ನೋಡ್ಕೊಂಡ್ರೆ ಅದು ನಾವು ಜಡೆ ಹಾಕ್ತಾ ಹಾಕ್ತಾ ಕೆಳಗಡೆ ಏನು ಗಂಟಾಗ್ತಾ ಹೋಗುತ್ತಲ್ವಾ, ಅದನ್ನ ನಾವು ಸ್ಟಾಪ್ ಮಾಡ್ಬೋದು. ಹಾಗಾಗಿ ನೀವು ಆದಷ್ಟು 3 ಎಳೆಯನ್ನ ತಗೊಂಡಾಗ 1 ಎಳೆ ಆ 2 ಎಳೆಕ್ಕಿಂತ ಚಿಕ್ಕದಾಗಿರ್ಬೇಕು. ಆ ರೀತಿ ನೋಡ್ಕೊಂಡು ತಗೊಳ್ಳಿ. ಹಾಗೆ ಒಂದು ಸ್ಟ್ರಿಪ್ಪಿನ ತುದಿ ಬಂದ ನಂತರ ಇನ್ನೊಂದು ಸ್ಟ್ರಿಪ್ ಅನ್ನ ಜೊತೆಗೇನೆ ಹೀಗೆ ಇಟ್ಬಿಟ್ಟು ನಾವು ಜಡೆಯನ್ನ ಹಾಕೊಳ್ತಾ ಹೋಗ್ಬೇಕು. ಆ ರೀತಿಯಾಗಿ ಕಂಪ್ಲೀಟ್ ಎಷ್ಟು ಉದ್ದ ಸ್ಟ್ರಿಪ್ ಇದೆ ನಮ್ದು ಅಷ್ಟು ಉದ್ದಕ್ಕೂ ತುದಿವರೆಗೂ ಈ ರೀತಿಯಾಗಿ ಜಡೆಯನ್ನ ಹಾಕೊಂಡ್ರೆ ಆಯ್ತು. ಸೊ ಈಗ ನಾನು ತುದಿಗೆ ಬಂದಿದ್ದೀನಿ. ತುದಿಗೆ ಬಂದ ನಂತರ ಏನ್ ಮಾಡ್ಬೇಕು ಅಂದ್ರೆ ನೋಡಿ ಈ ರೀತಿಯಾಗಿ ಕಂಪ್ಲೀಟ್ ತುದಿವರೆಗೂ ಈ ರೀತಿಯಾಗಿ ಜಡೆಯನ್ನ ಹಾಕೊಂಡಿದ್ದೀನಿ. ನಂತರ ಆ ಒಂದು ತುದಿಯನ್ನ ಈ ರೀತಿ ನಾವು ಸ್ಟಿಚ್ ಅನ್ನ ಕೈ ಹೊಲಿಗೆಯನ್ನ ಹಾಕೊಂಡು ಈ ರೀತಿಯಾಗಿ ನಾವು ಅದನ್ನ ಸ್ಟಿಚ್ ಮಾಡ್ಕೊಳ್ಬೇಕು, ಯಾವುದೇ ದಾರ ಎಲ್ಲ ಕಾಣದೇ ಇರೋ ರೀತಿ. ಹಾಗೆ ನನಗೆ ಇನ್ನೊಂದು ತುಂಬಾ ಜನ ರಿಕ್ವೆಸ್ಟ್ ಮಾಡ್ತಿದ್ದಂತ ವಿಡಿಯೋ, ಎಲ್ಲಾ ವಿಡಿಯೋಸ್ ಅನ್ನು ನೀವು ಮಷಿನ್ ಅಲ್ಲಿ ಹೊಲಿಯೋದನ್ನ ತೋರಿಸ್ತೀರಾ, ಮಷಿನ್ ಇಲ್ಲದೆ ಇರೋರಿಗೆ ಏನು ಯೂಸ್ ಆಗಲ್ಲ ಅಂತ ಹೇಳಿ. ಸೊ ಇದು ಒಂದು ಮಷಿನ್ ಇಲ್ಲದೆ ಇದ್ರೂ ಕೂಡ ನೀವು ಆರಾಮಾಗಿ ಮಾಡ್ಕೊಳ್ಬಹುದಾದಂತ ಒಂದು ಪ್ರಾಡಕ್ಟ್. ಸೊ ಖಂಡಿತವಾಗಿ ನಿಮ್ಮ ಮನೇಲಿ ಮಷಿನ್ ಇರ್ಲಿ ಇಲ್ಲದೆ ಇರ್ಲಿ, ನೀವಂತೂ ಈ ಒಂದು ಪ್ರಾಡಕ್ಟ್ ಅನ್ನ ಟ್ರೈ ಮಾಡಬಹುದು. ಮಷಿನ್ ಇಲ್ಲದೆ ಇದ್ರಂತೂ ಖಂಡಿತವಾಗಿ ಟ್ರೈ ಮಾಡಬಹುದು. ಈಗ ನೋಡಿ ನಾನೇನ್ ಮಾಡ್ತೀನಿ, ತುದಿ ಕಡೆಗೂ ಸ್ಟಿಚ್ ಅನ್ನ ಹಾಕೊಂಡಿದ್ದಾದ ನಂತರ ಈ ರೀತಿ ಒಂದ್ ಕಡೆಯಿಂದ ನಾವು ಸ್ಟಿಚ್ ಅನ್ನ ಮಾಡಕ್ ಸ್ಟಾರ್ಟ್ ಮಾಡ್ಬೇಕು. ನೋಡಿ ಇಲ್ಲಿ ಏನ್ ಮಾಡ್ತಾ ಇದೀನಿ, ಈ ರೀತಿಯಾಗಿ ತಿರುಗಿಸ್ತಾ 2 ಏನು ಜಡೆ ಬರುತ್ತಲ್ವಾ ಅದ್ರ ತುದಿಯನ್ನ ಜಾಯಿನ್ ಮಾಡ್ತಾ ಕಂಪ್ಲೀಟ್ ಆಗಿ ಸ್ಟಿಚ್ ಆಗ್ತಾ ಹೋಗ್ಬೇಕು. ಸೊ ಈ ಕಂಪ್ಲೀಟ್ ಪ್ರಾಸೆಸ್ ಅನ್ನ ನಾನು ನಿಮ್ಗೆ ರೆಕಾರ್ಡ್ ಮಾಡಿ ತೋರಿಸಿದ್ದೀನಿ. ಟೈಮ್ ಲ್ಯಾಪ್ಸ್ಗೆ ಹಾಕೊಂಡು ನಾನು ವಿಡಿಯೋವನ್ನ ರೆಕಾರ್ಡ್ ಮಾಡಿದೆ. ಯಾಕಂದ್ರೆ ಕಂಪ್ಲೀಟ್ ಸ್ಟಿಚಿಂಗ್ ತೋರಿಸೋದಕ್ಕೆ ಆಲ್ಮೋಸ್ಟ್ 3 ಅವರ್ ಬೇಕಾಗತ್ತೆ. ಹಾಗಾಗಿ ಈಗ ಇಷ್ಟು ಜಡೆ ಹಾಕೊಂಡ್ಮೇಲೆ ನಮ್ಮ ಪ್ರಾಸೆಸ್ ತುಂಬಾನೇ ಸಿಂಪಲ್ ಆಗಿರುತ್ತೆ.
ಜಸ್ಟ್ ಎರಡು ಸೈಡ್ಸ್ ಅನ್ನ ಸೇರಿಸ್ಬಿಟ್ಟು ಸ್ಟಿಚ್ ಹಾಕ್ತಾ ಹೋದ್ರಾಯ್ತು. ತಿರುಗಿಸ್ತಾ ನಾನು ಒಂದು ಸರ್ಕಲ್ ರೀತಿಯಾದ ಮ್ಯಾಟ್ ಅನ್ನ ಮಾಡಿದೆ. ನೀವು ಬೇಕಾದ್ರೆ ಏನು ಓವಲ್ ಶೇಪ್ ಕೂಡ ಟ್ರೈ ಮಾಡಬಹುದು, ಅಥವಾ ಸ್ಕ್ವೇರ್ ಬೇಕಿದ್ರೆ ಸ್ಕ್ವೇರ್, ರೆಕ್ಟಾಂಗಲ್, ಈ ರೀತಿಯಾಗಿ ಎಲ್ಲ ಬೇರೆ ಬೇರೆ ಶೇಪ್ಸ್ ಅಲ್ಲೂ ಕೂಡ ಟ್ರೈ ಮಾಡಬಹುದು. ಹಾಗೆ ಒಂದು ಕಂಪ್ಲೀಟ್ ಸೀರೆಯನ್ನ ಯೂಸ್ ಮಾಡೋದ್ರಿಂದ ಒಳ್ಳೆ ದೊಡ್ಡ ಸೈಜ್ ಮ್ಯಾಟ್ ರೆಡಿ ಆಗತ್ತೆ. ಇದನ್ನ ಡೋರ್ ಮ್ಯಾಟ್ ಆಗಿ ಕನ್ಸಿಡರ್ ಮಾಡೋಕೆ ಅಂದ್ರೆ ಇಷ್ಟೊಂದು ಎಫರ್ಟ್ ಹಾಕ್ಬೇಕಾ ಅಂತ ಕೇಳೋರು ಇರ್ತಾರೆ. ಬಟ್ ಜಸ್ಟ್ ಇದೊಂದು ಒಂದು ಸೀರೆಯನ್ನ ರೀಸೈಕಲ್ ಮಾಡಬೇಕು, ಮತ್ತೆ ಅದರಿಂದ ಏನೋ ಒಂದು ಹೊಸ ಪ್ರಾಡಕ್ಟ್ ಅನ್ನ ಮಾಡಬೇಕು ಅಂತ ತೋರಿಸ್ತಿರುವಂತದ್ದು. ಹಾಗೆ ನನ್ನ ಮನಸ್ಸಲ್ಲೂ ತುಂಬಾ ದಿವಸದಿಂದ ಈ ಒಂದು ಪ್ರಾಜೆಕ್ಟ್ ಅನ್ನ ಮಾಡಬೇಕು ಅಂತ ಇತ್ತು. ಸೀರೆಯನ್ನ ಬಳಸ್ಬಿಟ್ಟು ಈ ರೀತಿಯಾದ ಒಂದು ಮ್ಯಾಟ್ ಅನ್ನ ಮಾಡ್ಕೊಳ್ಬೇಕು ಅಂತ ಹೇಳಿ ತುಂಬಾ ಕಡೆ ನಾನು ನೋಡ್ತಿದ್ದೆ ಈ ರೀತಿಯಾದ ಮ್ಯಾಟ್ ಅನ್ನ. ಅಂತೂ ಫೈನಲಿ ಇವತ್ತು ಟೈಮ್ ಬಂತು. ಯಾಕಂದ್ರೆ ಇದಕ್ಕೆ ಸ್ವಲ್ಪ ಟೈಮ್ ಜಾಸ್ತಿ ಹಿಡಿಯತ್ತಲ್ವಾ, ಹಂಗಾಗಿ ನಿಧಾನಕ್ಕೆ ಟೈಮ್ ತಗೊಂಡು ಮಾಡಿದ್ರಾಯ್ತು ಅಂತ ನಾನು ಮುಂದೆ ಹಾಕ್ತಾನೆ ಇದ್ದೆ. ಸೊ ಫೈನಲಿ ಇವತ್ತು ಇದನ್ನ ಕಂಪ್ಲೀಟ್ ಆಗಿ ಮಾಡಿ ಮುಗಿಸಿ ನಂಗಂತೂ ಒಂಥರ ಖುಷಿ ಅನಿಸ್ತಾ ಇದೆ. ಒಂದ್ ರೀತಿ ಸ್ಟ್ರೆಸ್ ರಿಲೀಫ್ ಅಂತಾನೆ ಹೇಳ್ಬಹುದು. ಇಂಥ ಚಿಕ್ಕ ಪುಟ್ಟ ವರ್ಕ್ ಅನ್ನ ಅವಾಗ ಮಾಡ್ತಿರೋದ್ರಿಂದ ಒಳ್ಳೆ ನಮ್ಗೆ ಮೈಂಡ್ ಕೂಡ ರಿಫ್ರೆಶ್ ಆಗತ್ತೆ ಅಂತ ನನಗೆ ಅನಿಸ್ತು. ಸೊ ನಿಮ್ಮ ಮನೇಲೂ ಕೂಡ ಸಾಕಷ್ಟು ಸೀರೆಗಳು ಇರಬಹುದು. ಇನ್ನೇನು ಉಡೋದು ಬೇಡ ಅಂತ ಸೈಡಿಗೆ ಇಟ್ಟಿರ್ತಾರಲ್ವಾ, ಅಥವಾ ಸ್ವಲ್ಪ ಚೆನ್ನಾಗಿರುವಂತ ಸೀರೆ ಆದ್ರೂ ಕೂಡ ನೀವು ಏನಾದ್ರೂ ಯೂಸ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ಈ ಒಂದು ಪ್ರಾಜೆಕ್ಟ್ ಅನ್ನ ಖಂಡಿತವಾಗಿ ಟ್ರೈ ಮಾಡಬಹುದು. ಸೊ ನಾನು ಇದನ್ನ 2 ದಿನ ಸೇರಿ ಮಾಡಿದಂತ ಒಂದು ಪ್ರಾಜೆಕ್ಟ್. ಒಂದೇ ದಿನ ಇದಿಷ್ಟನ್ನು ಮಾಡಿಲ್ಲ ನಾನು. ಒಂದಿನ ಕಟ್ ಮಾಡಿ ಜಡೆಯನ್ನ ಹಾಕಿ ಇಟ್ಕೊಂಡೆ. ನೆಕ್ಸ್ಟ್ ಡೇ ನಾನು ಕಂಪ್ಲೀಟ್ ಸ್ಟಿಚ್ ಅನ್ನ ಫಿನಿಶ್ ಮಾಡ್ಕೊಂಡೆ. ಸೊ ಈ ರೀತಿಯಾಗಿ 2 ದಿವಸದಲ್ಲಿ ಡಿವೈಡ್ ಮಾಡಿಕೊಂಡು ನಾನು ಈ ಒಂದು ಮ್ಯಾಟ್ ಅನ್ನ ರೆಡಿ ಮಾಡಿದೆ. ಸೊ ರೆಡಿ ಮಾಡಿ ಮುಗಿಸೋ ಅಷ್ಟರಲ್ಲಿ ನಂಗಂತೂ ಫುಲ್ ಖುಷಿ ಆಗ್ತಾ ಇತ್ತು. ನೋಡೋಕೆ ನೋಡಿ, ಒಂದು ಸೀರೆ ಅಂದ್ರೆ ಎಷ್ಟು ದೊಡ್ಡದಾಗಿರುತ್ತೆ, ಅದನ್ನ ಒಂದು ಮ್ಯಾಟ್ ಮಾಡಿದಾಗ ಇಷ್ಟೇ ಚಿಕ್ಕದಾಗತ್ತಲ್ವಾ ಅಂತ ಅನಿಸ್ತು. ಸೊ ಒಂದು ಕಂಪ್ಲೀಟ್ ಸೀರೆಯನ್ನ ತಗೊಂಡು ಮಾಡಿದಾಗ ಇಷ್ಟು ದೊಡ್ಡದಾಗಿರುವಂತ ಒಂದು ಮ್ಯಾಟು ರೆಡಿ ಆಗತ್ತೆ. ಇದನ್ನ ನಾವು ನಮ್ಮ ಬಾಲ್ಕನೀಸ್ ಅಲ್ಲಿ ಅಥವಾ ಹೊರಗಡೆ ವರಾಂಡಾದಲ್ಲಿ ಎಲ್ಲಿ ಜಾಸ್ತಿ ರಫ್ ಯೂಸ್ ಮಾಡೋದಿರೋದಿಲ್ಲ ನೋಡಿ, ಒಂದ್ ಸ್ವಲ್ಪ ಡಿಸ್ಪ್ಲೇಗೆ ಇಡಬೇಕು, ಹಾಗೆ ರಫ್ ಯೂಸ್ ಕೂಡ ಹಾಕಬಾರ್ದು, ಆ ರೀತಿಯಾದ ಜಾಗದಲ್ಲಿ ಹಾಕೊಳ್ಬಹುದು. ಇಲ್ಲದೆ ಇದ್ರೆ ಇನ್ನು ಬೇರೆ ರೀತಿಯಾಗಿ ಕೂಡ ನಾವು ಇದನ್ನ ಯೂಸ್ ಮಾಡ್ಕೊಳ್ಬಹುದು. ಸೊ ನೋಡಿ, ಇಲ್ಲಿ ನಾನು ಮಾತಾಡ್ತಾ ಆಲ್ಮೋಸ್ಟ್ ಈ ಒಂದು ಮ್ಯಾಟಿನ ತುದಿವರೆಗೆ ಬಂದಿದ್ದೀನಿ, ಹೆಚ್ಚು ಕಡಿಮೆ. ಸೊ ನಾನು ಒಂದು ತುದಿಗೆ ಈ ಒಂದು ಹೇರ್ ಬೋ ಅನ್ನ ಹಾಕೊಂಡಿದ್ನಲ್ಲ ಸ್ಟಾರ್ಟಿಂಗ್ ಅಲ್ಲಿ, ನೀವು ನೋಡಿದ್ ನೆನಪಿರ್ಬಹುದು. ಈಗ ಆ ತುದಿವರೆಗೂ ನಾನು ಬಂದಿದ್ದಾಯ್ತು. ನಿಧಾನಕ್ಕೆ ಈ ಒಂದು ಹೇರ್ ಬೋ ಅನ್ನ ತೆಕ್ಕೊಳ್ತೀನಿ ಇವಾಗ. ನೋಡಿ, ಇಲ್ಲಿ ಕ್ಲೋಸ್ ಅಪ್ ಇಂದ ಸ್ವಲ್ಪ ಸ್ಟಿಚ್ ಅನ್ನ ಹೇಗೆ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ. 2 ಜಡೆಗಳನ್ನ ಜಾಯಿನ್ ಮಾಡಿ ಸ್ಟಿಚ್ ಬರ್ಬೇಕು, ಆ ರೀತಿಯಾಗಿ ಹಾಕಿದ್ರಾಯ್ತು. ಈಗ ನಾನು ಇಲ್ಲಿ ಬೋ ಏನ್ ಹಾಕಿದ್ನಲ್ಲ ಅದನ್ನು ಕೂಡ ತೆಕ್ಕೊಂಡು ಸೇಮ್ ನಾನು ಫಸ್ಟಿಗೆ ಇನ್ನೊಂದು ತುದಿಯನ್ನ ತೋರಿಸಿದ್ನಲ್ಲ ಅದೇ ರೀತಿಯಾಗಿ ಇಲ್ಲೂ ಕೂಡ ಸ್ಟಿಚ್ ಅನ್ನ ಹಾಕೊಂಡು ಎಕ್ಸ್ಟ್ರಾ ಬಟ್ಟೆ ಏನಾದ್ರು ಕಾಣಿಸಿದ್ರೆ ಅದನ್ನೆಲ್ಲ ಕಟ್ ಮಾಡಿ ತೆಗೆದ್ಬಿಡ್ಬೇಕು. ಸೊ ಇವಾಗ ನಾನು ಫೈನಲ್ ಹಂತಕ್ಕೆ ಬಂದಿದ್ದಾಯ್ತು. ಸೊ ಈ ಒಂದು ತುದಿಯನ್ನು ಕೂಡ ಅಷ್ಟೇ ಆಸ್ ಯೂಶುವಲ್ ಇದೇ ರೀತಿಯಾಗಿ ಒಂದು ಸ್ಟಿಚ್ ಅನ್ನ ಹಾಕಿ ಜಾಯಿನ್ ಮಾಡಿದ್ರೆ ಆಯ್ತು. ಜಡೆ ಹಾಕೊಳ್ಳೋದು ಮತ್ತೆ ಈ ಒಂದು ಸ್ಟಿಚ್ ಹಾಕೊಳ್ಳೋದು 2 ಸ್ವಲ್ಪ ಟೈಮ್ ಕನ್ಸ್ಯೂಮ್ ಆಗತ್ತೆ. ಬಟ್ ಉಳಿದಂತೆ ಈ ಕಂಪ್ಲೀಟ್ ಮ್ಯಾಟ್ ಮಾಡುವಂತ ಒಂದು ಪ್ರೋಸೆಸ್ ಏನಿದೆ ಇದೇನು ಕಷ್ಟ ಇಲ್ಲ, ಯಾರು ಬೇಕಾದ್ರೂ ಆರಾಮಾಗಿ ಮಾಡಬಹುದು. ಆರಾಮಾಗಿ ಟೈಮ್ ತಗೊಂಡು ಈ ರೀತಿಯಾದ ಹೊಸ ಹೊಸ ಮ್ಯಾಟ್ಸ್ ಗಳನ್ನ ಮಾಡ್ಕೊಳ್ಬಹುದು. ನೀವು ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಗಿಫ್ಟ್ ಮಾಡಿ. ಸೊ ಇವತ್ತಿನ ವಿಡಿಯೋ ಹೇಗೆ ಅನಿಸ್ತು ನಿಮ್ಗೆಲ್ಲ? ಇದ್ರಲ್ಲಂತೂ ನಂದು ಸಖತ್ ಎಫರ್ಟ್ ಇದೆ. ಸೊ ನನ್ನ ಈ ಒಂದು ಎಫರ್ಟ್ ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡಿ, ಹಾಗೆ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇನ್ನೂ ಹೆಚ್ಚು ವಿಡಿಯೋಸ್ಗಳು ಬರೋದಿದೆ. ಸೊ ಸ್ಟೇ ಟ್ಯೂನ್ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ನಮ್ಮ ಚಾನಲ್ ನಿಮ್ಗೆ ಇಷ್ಟ ಆಗ್ತಿದ್ರೆ, ಅದ್ರಲ್ಲಿ ಬರುವಂತ ವಿಡಿಯೋಸ್ ಎಲ್ಲ ನಿಮ್ಗೆ ಇಷ್ಟ ಆಗ್ತಿದ್ರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಂಡೇ ನೋಡಿ. ಈ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಏನು ಅಂದ್ರೆ ಲಾಸ್ ಅಂತೂ ಇಲ್ಲ. ಹಾಗೆ ಇದನ್ನ ಫೇಸ್ಬುಕ್ ಪೇಜ್ ಅಲ್ಲಿ ನೀವು ನೋಡ್ತಿದ್ರೆ ಅಲ್ಲೂ ಕೂಡ ನನ್ನನ್ನ ಫಾಲೋ ಮಾಡಿ. ಸೊ ನಂದು ಫೇಸ್ಬುಕ್ ಪೇಜ್ ಕೂಡ ಇದೆ, ಹಾಗೆ ಯೂಟ್ಯೂಬ್ ಅಲ್ಲಿ ಚಾನಲ್ ಕೂಡ ಇದೆ. ನೀವು 2 ಕಡೆನೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡ್ಕೊಂಡು ನಮ್ಮ ವಿಡಿಯೋಸ್ ಅನ್ನೆಲ್ಲ ನೋಡಬಹುದು, ಹಾಗೆ ಹೊಸದನ್ನ ಕಲಿಬಹುದು. ಒಮ್ಮೆ ಇದರ ಟೋಟಲ್ ಮೆಜರ್ಮೆಂಟ್ ಅನ್ನ ಹೇಳ್ಬಿಡ್ತೀನಿ. ಕಂಪ್ಲೀಟ್ ಈ ಒಂದು ಮ್ಯಾಟ್ ರೆಡಿ ಆದ್ಮೇಲೆ ಇದ್ರದ್ದು ನೋಡಿ ಆಲ್ಮೋಸ್ಟ್ ಡಯಾಮೀಟರ್ 21 ಇಂಚು ಬರ್ತಾ ಇದೆ. ಸೊ ಇಷ್ಟು 21 ಇಂಚು ಅಗಲದ ಒಂದು ಮ್ಯಾಟು ರೆಡಿ ಆಗಿದೆ. ಸೊ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.